ಮುಸ್ಲಿಂ ರಾಷ್ಟ್ರಗಳ ಮೇಲೆ ಒಂದು ಮುಸ್ಲಿಂ ದೇಶ ಅಟ್ಯಾಕ್ ಮಾಡ್ತಾ ಇದೆ ಅಂತಂದ್ರೆ ಅದು ಮುಸ್ಲಿಂ ದೇಶ ಆಗಿರೋಕೆ ಸಾಧ್ಯನೇ ಇಲ್ಲ ಅಂತ ಹಲವು ಮುಸ್ಲಿಂ ರಾಷ್ಟ್ರಗಳು ಈಗ ಇರಾನ್ ಅನ್ನ ದೂಷಿಸ್ತಾ ಇವೆ. ಅದೇ ಮುಸ್ಲಿಂ ರಾಷ್ಟ್ರಗಳು ಒಂದು ಮುಸ್ಲಿಂ ರಾಷ್ಟ್ರದ ಮೇಲೆ ಪಾಶ್ಚಿಮಾತ್ಯ ದೇಶ ಅಮೆರಿಕ ದಾಳಿ ಮಾಡಿದಾಗ ನಾವು ಆಸ್ ಅ ಮುಸ್ಲಿಮ್ಸ್ ಒಂದು ಮುಸ್ಲಿಂ ರಾಷ್ಟ್ರದ ಪರವಾಗಿ ಮಾತಾಡ್ಬೇಕು ಅಂತ ಇವ್ರಿಗೆ ಅನ್ಸ್ಲಿಲ್ವಾ? ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಅಂದ್ರೆ ನಿಮ್ಮ ಬುಡಕ್ಕೆ ಮಿಸೈಲ್ ಬೀಳೋವರೆಗೂ ನೀವು ಮಾತಾಡಲ್ಲ, ಹೌದಲ್ವಾ? ಹಾಗಾದ್ರೆ ನಿಮ್ಮ ಭೂಮಿಯನ್ನ ಇರಾನ್ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ನೀವು ಅಮೆರಿಕಕ್ಕೆ ಕೊಡ್ತೀರಿ, ನಿಮ್ಮ ಭೂ ಪ್ರದೇಶದಿಂದ ಇರಾನ್ ಮೇಲೆ ದಾಳಿ ಮಾಡಬಹುದು, ಆಗ ಅದು ಮುಸ್ಲಿಂ ರಾಷ್ಟ್ರ ಅಂತ ನಿಮ್ಗೆ ಅನ್ಸಲ್ಲ. ಅದೇ ಇರಾನ್ ಅಮೆರಿಕಾಗೆ ಖಂಡಾಂತರ ಕ್ಷಿಪಣಿಯನ್ನ ಕಳ್ಸಕ್ ಆಗಲ್ಲ ಅಂತ ಅಮೆರಿಕಾದ ಸಹಯೋಗವನ್ನ ಕೊಡ್ತಾ ಇರುವಂತ ರಾಷ್ಟ್ರಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿದಾಗ ಅದು ತುಂಬಾ ದೊಡ್ಡ ತಪ್ಪು ಎನ್ನುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸುವ ಪ್ರಯತ್ನ ನಡೀತಾ ಇದೆ. ಸೊ ಇರಾನ್ ಮೇಲೆ ಯಾರು ಹೇಗೆ ಬೇಕಾದ್ರೂ ದಾಳಿ ಮಾಡಬಹುದು. ಇರಾನ್ ಮೇಲೆ ಇದ್ದಂತಹ ಅತಿ ದೊಡ್ಡ ಆರೋಪ ಏನು, ಇವರು ಪರಮಾಣು ಬಾಂಬ್ ಮಾಡ್ತಾ ಇದ್ದಾರೆ ಅಂತ. ಪರಮಾಣು ಬಾಂಬ್ ಮಾಡ್ತಾ ಇದ್ರೆ ಇಷ್ಟೊತ್ತಿಗೆ 2-3ನೇ ವಾರಕ್ಕೇನೆ ಹಾಕಿ ಉಡಾಯಿಸ್ಬಿಡ್ತಿದ್ರು ತಾನೆ ಪರಮಾಣು ಬಾಂಬ್ ಅನ್ನ. ಯಾಕೆಂದ್ರೆ ಅವರು ಶಹಾದತ್ ಅಂದ್ರೆ ಹುತಾತ್ಮರಾಗೋದಕ್ಕೆ ಬಯಸುವಂತ ದೇಶ ಅವರು. ಸೊ ಪರವಾಗಿಲ್ಲ, ನಮ್ಮನ್ನೇ ಸಾಯಿಸ್ತಾ ಇದ್ದಾರೆ, ನಮ್ಮನ್ನೇ ಕೊಳ್ತಾ ಇದ್ದಾರೆ, ನಾವ್ಯಾಕೆ ನಮ್ಮ ಟಾಪೆಸ್ಟ್ ಲೀಡರ್ಸ್ ಅನ್ನ ಕೊಂದ್ರು, ನಮ್ಮ ತೈಲ ಘಟಕಗಳನ್ನ ಉಡಿಸ್ ಮಾಡಿದ್ರು, ಈಗ ನಮ್ಮ ನೈಸರ್ಗಿಕ ಅನಿಲದ ಭಂಡಾರವನ್ನೇ ಧ್ವಂಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾವು ಉಳಿತಾ ಇಲ್ಲ, ಅವ್ರನ್ನ ಉಳಿಸೋದ್ ಬೇಡ ಅಂತ ಇಷ್ಟೊತ್ತಿಗೆ ಪರಮಾಣು ಬಾಂಬ್ ಹಾಕಿ ಉಡಾಯಿಸ್ಬಿಡ್ತಾ ಇದ್ರಪ್ಪ. ಹಾಗಾದ್ರೆ ಪರಮಾಣು ಬಾಂಬ್ ಅವ್ರು ಇನ್ನೂ ಕೂಡ ಮಾಡಿಲ್ಲ ಅನ್ನೋದು ಖಾತ್ರಿ ಆಯ್ತು, ಆಯ್ತಾ? ಸೊ ಈ ವಿಚಾರದಲ್ಲಿ ಇಸ್ರೇಲ್ ಅಮೆರಿಕ ಸೋತೋಯ್ತು, ಹೌದಾ? ಇನ್ನು ಎರಡನೇ ವಿಚಾರ ಏನು ಅಂತಂದ್ರೆ, ಇವರ ಟಾಪೆಸ್ಟ್ ಲೀಡರ್ಸ್ ಗಳನ್ನ ನೀವು ಸಾಯಿಸಿದೀರಾ. ನಿಮ್ಗೆ ಬೇಕಾಗಿದ್ದೇನು, ರೆಜಿಮ್ ಚೇಂಜ್ ಆಗ್ಬೇಕಾಗಿತ್ತು, ಆಡಳಿತದ ಬದಲಾವಣೆ ಆಗ್ಬೇಕಾಗಿತ್ತು. ನಿಮಗೆ ಕಣ್ಣಿನ ಪೊರೆ ತರ ಚುಚ್ಚುತ್ತಾ ಇದ್ದದ್ದು ಯಾರು? ಆಯತುಲ್ಲಾ ಅಲಿ ಖಮೇನಿ. ಅವನನ್ನು ಸಾಯಿಸಿದ್ರಿ, ಎಲ್ಲರನ್ನು ಸಾಯಿಸಿದ್ರಿ. ಇನ್ನು ಯಾವುದಕ್ಕೋಸ್ಕರ ನಿಮ್ ಹೋರಾಟ? ಪರಮಾಣು ಬಾಂಬು ಅವ್ರ ಹತ್ರ ಇಲ್ಲ, ಮತ್ತು ಆಡಳಿತದಲ್ಲಿ ಬದಲಾವಣೆ ಆಗುವಂತಹ ಸಂದರ್ಭನೂ ಸೃಷ್ಟಿಯಾಗಿಲ್ಲ. ಯಾಕಂದ್ರೆ ಇರಾನಿನ ಜನ ನಿನ್ನೆ ಲಾರಿಜಾನಿ ಸತ್ತಿದ್ದಕ್ಕೆ ಶೋಕಾಚರಣೆಯನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಮಾಡಿದ್ರು. ಎಲ್ಲರೂ ಏನ್ ಅನ್ಕೊಂಡಿದ್ರು, ಈ ಒಂದು ಯುದ್ಧದಲ್ಲಿ ಸ್ವತಃ ಇರಾನ್ ನ ಜನ ಇನ್ನೊಂದು ಕ್ರಾಂತಿಗೆ ರೆಡಿ ಆಗ್ತಾರೆ. 1979ರಲ್ಲಿ ಆದಂತಹ ಕ್ರಾಂತಿ ಈಗಲೂ ಕೂಡ ಆಗಿಬಿಡುತ್ತೆ, ಆ ಮೂಲಕ ಅಮೆರಿಕ ಮತ್ತು ಇಸ್ರೇಲ್ ನ ಉದ್ದೇಶ ಈಡೇರುತ್ತೆ ಅಂತ ಇವ್ರು ಅಂದ್ಕೊಂಡ್ರೆ, ಇವತ್ತು 20ನೇ ದಿನ ಸ್ಟಿಲ್ ಇರಾನ್ ನ ಜನತೆ ಆ ಸರ್ಕಾರದ ವಿರುದ್ಧ ಕ್ರಾಂತಿಗೋಸ್ಕರ ಹೊರಗಡೆ ಬಂದಿಲ್ಲ. ದಟ್ ಇಸ್ ದಿ ಆನ್ಸರ್ ಅಲ್ವಾ? ಸೊ ಇಷ್ಟಾದ್ರೂ ನಿಮ್ ಯುದ್ಧ ಯಾಕೆ ಅನ್ನೋದು ಇರಾನ್. ಸೊ ಈಗ ಇನ್ನೊಂದು, ಈಗ ಏನ್ ಕತಾರ್ನ ಈ ನೈಸರ್ಗಿಕ ಅನಿಲದ ರಿಫೈನರಿ ಇಂಡಸ್ಟ್ರಿಯಲ್ ಏರಿಯಾ ರಾಸ್ ಲಫಾನ್ ಅಂತ, ಸೊ ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿಂದನೇ ಪ್ರಪಂಚದ ಇತರೆ ದೇಶಗಳಿಗೆ ನೈಸರ್ಗಿಕ ಅನಿಲ ಸಾಗಾಟ ಮಾಡುವಂತದ್ದು. ಆ ಒಂದು ಸರಿಯಾದ ನರವನ್ನೇ ಹಿಡಿದು ಹಿಚಕ್ಬಿಟ್ಟಿದ್ದಾರೆ ಇರಾನ್ನವರು. ಹಾಗಾಗಿನೇ ಈಗ ದೊಡ್ಡ ಮಟ್ಟದ ಒಂದು ಕಿಯಾಸ್ ಸೃಷ್ಟಿಯಾಗಿದೆ. ಹಾಗಾಗಿ ಕತಾರ್ ಏನು ಸುಮ್ನೆ ರಾಷ್ಟ್ರ ಅಲ್ಲ, ಅದು ನಿಮ್ಗೆ ಗೊತ್ತಿದೆ ಅತ್ಯಂತ ಶ್ರೀಮಂತ ರಾಷ್ಟ್ರ ಅದು. ಸೊ ಈ ಶ್ರೀಮಂತ ರಾಷ್ಟ್ರ ಈ ಹಿಂದೆ ನಿಮ್ಗೊಂದು ಇನ್ಸಿಡೆಂಟ್ ಅನ್ನ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ಈ ಹಿಂದೆ ಏನ್ ಮಾಡ್ತು ಇಸ್ರೇಲು, ಕತಾರ್ ನಲ್ಲಿ ಒಬ್ಬ ಹಮಾಸ್ ಉಗ್ರ ಇದ್ದಾನೆ ಅಂತ ಮೋಸ್ಟ್ಲಿ 2025 ಸೆಪ್ಟೆಂಬರ್ ನಲ್ಲಿ ದಾಳಿ ಮಾಡಿ ಆ ಉಗ್ರನನ್ನ ಕೊಂದು ಬಿಡ್ತು ಇಸ್ರೇಲ್ ಕತಾರ್ ನಲ್ಲಿ. ಆಗ ಕತಾರ್ನ ರಾಜ್ಕುಮಾರ್ ಸಿಟ್ಟು ಬಂದ್ಬಿಡ್ತು ರಾಜನ್ಗೆ, ಇದೇನಪ್ಪ ನಮ್ ದೇಶದಲ್ಲಿ ನಮಗೆ ಗೊತ್ತಿಲ್ದಂಗೆ ಇಸ್ರೇಲ್ ಹೊಡೆದುರುಳಿಸಿದೆ ಅಂತಂದ್ರೆ ಇದು ನಮ್ಮ ಒಂದು ಸಾರ್ವಭೌಮತ್ವಕ್ಕೆ ಪ್ರಶ್ನೆ ಅಂತ ಏನ್ ಮಾಡ್ತು, ಎಲ್ಲಾ ಮುಸ್ಲಿಂ ರಾಷ್ಟ್ರಗಳನ್ನ ಒಗ್ಗೂಡಿಸಿ ಅಮೆರಿಕದ ಟ್ರಂಪ್ ಮುಂದೆ ನಿಲ್ಲಿಸ್ತು. ಇಸ್ರೇಲ್ ನ ನೇತನ್ಯಾಹು ನಮ್ಗೆ ಸಾರಿ ಕೇಳಲೇಬೇಕು ಅಂತ ಒತ್ತಡ ಹೇರ್ತು. ಕೊನೆಗೆ ನೇತನ್ಯಾಹು ಈ ಕತಾರ್ನ ರಾಜನ್ಗೆ ಫೋನ್ ಮಾಡಿ ಐ ಆಮ್ ಸಾರಿ ಅಂತ ಕೇಳಿದ್ರು. ಅಷ್ಟರ ಮಟ್ಟಿಗೆ ಕತಾರ್ ಹತ್ರ ದುಡ್ಡಿದೆ. ಈಗ ಕತಾರ್ನ ಬುಡಕ್ಕೆ ಇವ್ರು ಬಾಂಬ್ ಹಾಕಿ ಅದನ್ನ ಅಲ್ಗಾಡಿಸ್ತಾ ಇದ್ದಾರೆ ಅಂದ್ರೆ ಕತಾರ್ ಸುಮ್ನೆ ಇರುತ್ತಾ? ಕತಾರ್ ಸುಮ್ನೆ ಇರೋದಿಲ್ಲ. ಸೊ ಇದ್ರೆಲ್ಲದರ ಪ್ರೆಷರ್ ಯಾರ ಮೇಲೆ ಬೀಳ್ತಾ ಇದೆ ಈಗ? ಅಮೆರಿಕ ಮೇಲೆ. ಇಸ್ರಾಯೇಲ್ ನೋಡಿ ಹೆಂಗ್ ಸ್ಪಿನ್ ಒಗ್ದಿದೆ ಅಂತ. ಆಗ ನನ್ನ ಹತ್ರ ಸಾರಿ ಕೇಳಿಸ್ಕೊಳ್ತು ಕತಾರ್. ಈ ಕತಾರ್ ಹೆಂಗ್ ಮಾಡಿದ್ವಿ, ಇರಾನ್ ಮೇಲೆ ಬಾಂಬ್ ಹಾಕಿದ್ವಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.
ಸೊ ಇರಾನ್ಗೆ ಬಾಲ್ ಹೋಗದ್ವಿ, ಹ್ಮ್. ಸ್ಪಿನ್ ಆಗಿ ಅದು ಕತಾರ್ ಮೇಲ್ ಬಿತ್ತು. ಇರಾನ್ ಏನ್ ಮಾಡ್ತು, ಇಲ್ಲಿ ಬಾಂಬ್ ಹಾಕ್ತು. ಆ ಮೂಲಕ ನೇತನ್ಯಾಹು ಕತಾರ್ ಮೇಲೂ ಸೇಡ್ ತೀರ್ಸ್ಕೊಂಡಿದ್ದಾರೆ. ಕರೆಕ್ಟ್. ಸೊ ಇದರ ಮಧ್ಯೆ ಪ್ರೆಷರ್ ಯಾರಿಗೆ? ಅಮೆರಿಕ. ಅಮೆರಿಕಾಗೆ. Yes. ಅದಕ್ಕೆ ಟ್ರಂಪ್ ಇದ್ದಕ್ಕಿದ್ದಂತೆ ಬೆಳಗ್ಗೆ ವಿಲವಿಲ ಅಂತ ಒದ್ದಾಡಿ ಒಂದಿಷ್ಟು ಮೆಸೇಜ್ ಹಾಕಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಹೌದು. ಆ ಟ್ವೀಟ್ ಏನು ಅಂತಂದ್ರೆ, ನನ್ ಗೊತ್ತೇ ಇರ್ಲಿಲ್ಲಪ್ಪ ಈ ರೀತಿಯಾದಂತಹ ಒಂದು ದಾಳಿ ಮಾಡುತ್ತೆ ಇಸ್ರೇಲ್ ಅಂತ. ಹೌದು. ಅದ್ರ ಬಗ್ಗೆ ನಮ್ಗೆ ಹೇಳೇ ಇಲ್ಲ. ನಮ್ಗೆ ಕೇಳ್ದೆ ಈ ತರ ಇರಾನ್ನ ಇದು ನೈಸರ್ಗಿಕ ಅನಿಲ ಭಂಡಾರದ ಮೇಲೆ ಬಾಂಬ್ ಬೆಸ್ತಿದೆ. ಇದ್ರ ಮಧ್ಯೆ ಅನುಭವಿಸ್ತಾ ಇರೋದು ಕತಾರ್. ಇನ್ ಮುಂದೆ ಈ ರೀತಿಯಾದಂತಹ ದಾಳಿಗಳನ್ನ ನಡೆಸೋದಕ್ಕಿಂತ ಮುಂಚೆ ಇಸ್ರೇಲ್ ನಮ್ಮನ್ನ ಸಂಪರ್ಕಿಸ್ಬೇಕು ಅಂತ ಟ್ರಂಪ್ ಒಂಥರ ಏನೋ ಹೇಳ್ತಾರಲ್ಲ, ಮಳ್ಳನಾಟ ಆಡ್ತಾ ಇದ್ದಾರೆ. ಇಸ್ರೇಲ್ ಟ್ರಂಪ್ಗೆ ಕೇಳ್ದೇನೆ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಾ? ಅವ್ರು ಗೊತ್ತಿಲ್ದಂಗೆನೆ ಮಾಡುತ್ತಾ? ಸಾಧ್ಯ ಇಲ್ಲ. ಈಗ ಇಡೀ ಪ್ರಪಂಚದ 20% ಅಷ್ಟು ನೈಸರ್ಗಿಕ ಅನಿಲ ಒಂದು ಕ್ಷಣದಲ್ಲಿ ಮಾಯ ಆದರೆ ತೈಲ ಬೆಲೆ ಏರಿಕೆ ಆಗುತ್ತೆ, ಗ್ಯಾಸ್ ಕೊರತೆ ಆಗುತ್ತೆ, ಇಡೀ ವಿಶ್ವದ ಎನರ್ಜಿ ಏನಿದೆ ಅದೆಲ್ಲ ಒಂದೇ ಕ್ಷಣಕ್ಕೆ ಖತಮ್ ಆದಂಗಲ್ವಾ? ಹೌದು. ನಾಳೆ ಎಲ್ಲರೂ ಯಾರು ಉಗಿತಾರೆ? ಟ್ರಂಪ್ ನ ಉಗಿ ಅಲ್ವಾ? ಸೊ ಈಗ ಟ್ರಂಪ್ ಇಲ್ಲ, ನಾವು ಇರಾನ್ ಅನ್ನ ಮುಗಿಸ್ತೀವಿ, ಅದನ್ನ ಸರ್ವನಾಶ. ಎಷ್ಟು ದಿನ ತಗೊಳ್ತೀರಿ? 20 ದಿನದಲ್ಲಿ ನಿಮ್ ಕೈಯಲ್ಲಿ ಆಗಿಲ್ಲ. ಸೊ ಇನ್ನು ಎಷ್ಟು ದಿನ ಅಂತ ಇದನ್ನ ಮುಂದುವರಿಸ್ತೀರಿ? ಇಷ್ಟು ದಿನದಲ್ಲಿ ಇರಾನ್ ಸುಮ್ನೆ ಇರುತ್ತಾ? ಎಲ್ಲ ಕೊಲ್ಲಿ ರಾಷ್ಟ್ರಗಳ ತೈಲ ಬಾವಿಗಳಿಗೆ, ಗ್ಯಾಸ್ ರಿಫೈನರಿಗಳಿಗೆ ಎಲ್ಲದಕ್ಕೂ ಬಾಂಬ್ ಉಡಾಯಿಸ್ಬಿಟ್ರೆ ಭೂತಾಯಿ ನಮ್ಮ ಮನುಷ್ಯರಿಗೆ ಒಳಿತಾಗುವಂತೆ ಎಷ್ಟೊಂದು ನೈಸರ್ಗಿಕ ಖನಿಜ ನಿಕ್ಷೇಪಗಳನ್ನ, ಈ ರೀತಿಯ ಭಂಡಾರಗಳನ್ನ ನಮ್ಗೆ ಕೊಟ್ಟಿದೆ. ನಾವು ಅದನ್ನ ಸದುಪಯೋಗ ಪಡಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳೋದು ಬಿಟ್ಬಿಟ್ಟು ನಾವು ಸರ್ವನಾಶಕ್ಕೆ ನಿಂತು ಬಿಟ್ರೆ ಪ್ರಕೃತಿ ಸುಮ್ನೆ ಇರುತ್ತಾ? ಸರಿಯಾಗಿ ಕೊಡುತ್ತೆ ನಮ್ಗೆ. ಸೊ ಇದು ಈಗ ಆಗ್ತಾ ಇರುವಂತದ್ದು. ಇದ್ರ ಮಧ್ಯೆ ಇವ್ರು ಯಾರಾದ್ರೂ ತಗ್ಗಿ ಬಗ್ಗಿ ನೆಗೋಸಿಯೇಷನ್ ಮುಂದಾಗ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಈಗ ಎಲ್ಲಾ ರಾಷ್ಟ್ರಗಳು ಎಚ್ಚೆತ್ಕೊಂಡ್ ಬಿಟ್ಟಿದಾವೆ. ಯಾಕೆಂದ್ರೆ ಇವರಿಬ್ರು ಒಡದಾಡಿ ಎಲ್ಲಾ ಸರ್ವನಾಶ ಮಾಡ್ಬಿಟ್ರೆ ಕೊನೆಗೆ ನಾವು ಮತ್ತೊಂದ್ 20 ವರ್ಷ ಹಿಂದಕ್ಕೆ ಹೋಗ್ಬೇಕಾಗುತ್ತೆ ಸೌದೆ ಒಲೆಗೆ. ಹೌದಲ್ವಾ? ಸೊ ಈಗ ಎಲ್ಲರಿಗೂ ಉರಿ ಬಿದ್ದು ಬಿಟ್ಟಿದೆ. ಈಗ ಎಲ್ಲರೂ ಇಲ್ಲ, ಇದ್ ಹೆಂಗಾದ್ರೂ ನಿಲ್ಸ್ಬೇಕು, ಯುದ್ಧ ನಿಲ್ಲಿಸ್ಬೇಕು, ಮೇರಕ್ಕೆ ಮುಜೆಕೆ ಅಂತ ಸುಮ್ನೆ ಇದ್ರು. ನಮ್ಗೂ ಇದಕ್ಕೂ ಸಂಬಂಧ ಇಲ್ಲ, ಏನೋ ಹೊಡೆದಾಡ್ತಾರ, ಸಾಯ್ಲಿ ಬಿಡು ಅಂತ. ಬಟ್ ಈಗ ಎಲ್ಲರ ಬುಡಕ್ಕೂ ಬೆಂಕಿ ಹತ್ತು ಬಿಟ್ಟಿದೆ. ಅದು ಇರಾನ್ನ ಸ್ಟ್ರಾಟಜಿ. ಇರಾನ್ ಹಿಂಗ್ ಮಾಡುತ್ತೆ ಅಂತ ಯಾರು ಅಂದ್ಕೊಂಡೇ ಇರ್ಲಿಲ್ಲ. ಬಟ್ ಇರಾನ್ಗೆ ಗೊತ್ತಿದೆ ಎಲ್ಲಿ ಬೆಂಕಿ ಹಚ್ಚಿದ್ರೆ ಯಾರ ಬುಡಕ್ಕೆ ಬಿಸಿ ಹೋಗಿ ತಟ್ಟುತ್ತೆ ಅಂತ. ಅದನ್ನೇ ಈಗ ಮಾಡ್ತಾ ಇದೆ ಇರಾನ್. ಬಟ್ ಇಸ್ರೇಲ್ ನೋಡಿ ಹೆಂಗೆ ತಂದಿಟ್ಟು ಹೆಂಗ ತಮಾಷೆ ನೋಡ್ತಾ ಇದೆ ಅಂತ. ಇರಾನ್ ಮೇಲೆ ಬಾಂಬ್ ಹಾಕೋದು, ಇರಾನ್ ಕೊಲ್ಲಿ ರಾಷ್ಟ್ರಗಳ ಮೇಲೆ ಬಾಂಬ್ ಹಾಕೋದು, ಮಜಾ ತಾಳದು ಇಸ್ರೇಲ್. ಅಮೆರಿಕಾದಲ್ಲಿ ಸ್ವತಃ ಅಮೆರಿಕಾದ ಒಳಗಡೆ ಜನ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ನಿನ್ನೆ ಜೋ ಕೆಂಟ್ ರಾಜೀನಾಮೆ ಕೊಟ್ಟು ಸೇವ್ ಅಮೆರಿಕಾ ಅಂತಂದ್ರು. ಇದ್ರ ಮಧ್ಯೆ ಮುಖ ಮುಚ್ಕೊಳ್ಳೋದಕ್ಕೆ ನಾವು ಸುಮ್ನೆ ಇರಲ್ಲ, ನಾವು ಹಂಗ್ ಮಾಡ್ಬಿಡ್ತೀವಿ, ನಾವು ಸಿಗದಾಕ್ಬಿಡ್ತೀವಿ, ನಾವು ಬಗದಾಕ್ ಬಿಡ್ತೀವಿ ಅಂತ. ಈ ಮಧ್ಯೆ ಶೇರ್ ಮಾರ್ಕೆಟ್ ಕೂಡ ಇವತ್ತು ತುಂಬಾನೇ ಡೌನ್ ಡ್ರಿಪ್ ಆಗ್ತಾ ಬಂತು. ಸುಮಾರು ಸೆನ್ಸೆಕ್ಸ್ 2000% ಬಿದ್ದೋಯ್ತು. 2-3 ದಿನಗಳಿಂದ ಸ್ವಲ್ಪ ರಿಕವರಿ ಆಗ್ತಾ ಇತ್ತು. ಬಟ್ ನಿನ್ನೆ ಏನು ಇರಾನ್ನ ಒಂದು ನೈಸರ್ಗಿಕ ಅನಿಲ ಭಂಡಾರ ಸೌತ್ ಪಾರಸ್ ಮೇಲೆ ಏನು ದಾಳಿ ಮಾಡಿದ್ರು, ಅದು ಮಾಡಿದ ಮೇಲೆ ಆದಂತಹ ಬೆಳವಣಿಗೆಗಳಿಂದ ಇವತ್ತು ಷೇರು ಮಾರುಕಟ್ಟೆ ಸೆನ್ಸೆಕ್ಸ್ ತುಂಬಾ ಎಫೆಕ್ಟ್ ಆಗಿದೆ. ಗಲ್ಫ್ ವಲಯದ ಪ್ರಮುಖ ಇಂಧನ ಘಟಕಗಳು, ನಾಟ್ ಓನ್ಲಿ ಇರಾನ್, ಇತರೆ ಗಲ್ಫ್ ರಾಷ್ಟ್ರಗಳ ಘಟಕಗಳ ಮೇಲೂ ದಾಳಿ ನಡೆದಿರೋದ್ರಿಂದ ಜಾಗತಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಕಚ್ಚಾ ತೈಲ ಬೆಲೆ ಏರಿಕೆಯ ಪರಿಣಾಮವಾಗಿ ಸೆನ್ಸೆಕ್ಸ್ ಬರೋಬ್ಬರಿ 1548 ಅಂಕ ಕುಸಿದಿದೆ. ನಿಫ್ಟಿಯಲ್ಲೂ 458 ಅಂಕಗಳ ಭಾರಿ ಕುಸಿತ ದಾಖಲಾಗಿದೆ. ಹೂಡಿಕೆದಾರರ 7.6 ಟ್ರಿಲಿಯನ್ ರೂಪಾಯಿ ಹಣ ನೀರು ಪಾಲಾಗಿದ್ದು, ಹೂಡಿಕೆದಾರರೆಲ್ಲರೂ ತಮ್ಮ ಹೂಡಿಕೆಯನ್ನ ಹಿಂಪಡಿತಾ ಇದ್ದಾರೆ. ಇವ್ರ ಸ್ಫೋಟ ಮಾಡ್ತೀವಿ, ಅವ್ರ ಸ್ಫೋಟ ಮಾಡ್ತೀವಿ, ಎಲ್ಲಾ ಸರ್ವನಾಶ ಮಾಡ್ಬಿಡಿ, ನಾವಿಲ್ಲಿ ಬಾಯಿ ಬಡ್ಕೋತಾ ಇರ್ತೀವಿ. ಹೌದಲ್ವಾ? ಇವ್ರು ಏನು ಯಾಕೆ ಈ ತರ ಇಡೀ ಪ್ರಪಂಚದ ಸರ್ವನಾಶಕ್ಕೆ ನಿಂತು ಬಿಟ್ಟಿದ್ದಾರೆ ಅಂತ. ಎಸ್ಪೆಷಲಿ ಇಸ್ರೇಲ್ ಮತ್ತು ಅಮೆರಿಕ. ಇರಾನ್ ಮೇಲೆ ದಾಳಿಗೆ ಯಾವುದೇ ಕಾರಣಗಳೇ ಇಲ್ಲ ಅಂತ ಅಮೆರಿಕಾದ ಇಂಟೆಲಿಜೆನ್ಸ್ ಹೇಳ್ತಾ ಇದೆ. ಆದ್ರೂ ಕೂಡ ಬೆಳಗ್ಗೆ ಒಂದ್ ಸ್ಟೇಟ್ಮೆಂಟ್, ರಾತ್ರಿ ಒಂದ್ ಸ್ಟೇಟ್ಮೆಂಟ್, ಮತ್ತೆ ಮರುದಿನ ಬೆಳಗ್ಗೆ ಒಂದ್ ಸ್ಟೇಟ್ಮೆಂಟ್ ತರ ಟ್ರಂಪ್ ವಿಚಲಿತ ಆಗೋಗಿದ್ದಾನೆ ಅಂತ ಅನ್ಸುತ್ತೆ.
ಗ್ರಹಗತಿಗಳು ಯಾಕೋ ಸರಿ ಇಲ್ಲ. ಸರಿ ಇಲ್ಲ. ಹಾ ನಮ್ಮ ಆಪರೇಷನ್ ಸಿಂಧೂರ ಮಾಡ್ದಾಗಿಂದ ಅಮೆರಿಕಾದ ಡೌನ್ಫಾಲ್ ಶುರುವಾಗಿದೆ. ಐ ಮೀನ್ ಟ್ರಂಪ್ ಡೌನ್ಫಾಲ್ ಶುರುವಾಗಿದೆ ಅಂತ ಅನ್ಸುತ್ತೆ. ಅನಗತ್ಯವಾಗಿ ನಾನೇ ಹೇಳಿದ್ದು ಸೀಸ್ ಫೈರ್ ಮಾಡ್ಕೊಳಕ್ಕೆ ಮೋದಿ ಅವ್ರಿಗೆ ಹೇಳ್ಬಿಟ್ಟೆ ಕಾಲ್ ಮಾಡಿ ಅಂತ ಹೇಳಿ ಯಾವಾಗ ಒಂದ್ ಸುಳ್ಳು ಹೋಗಿದ್ರು ಅವತ್ತಿಂದ ಸುಳ್ಳಿನ ಜೀವನ ಕಂಟಿನ್ಯೂವೇ ಆಗ್ತಾ ಇದೆ. ಕೊನೆಗೆ ಅವ್ರನ್ನ ಕೆಳಗಿಳಿಸಿ ಗೆಟ್ ಔಟ್ ಅನ್ನೋವರೆಗೂ ಕೂಡ ಇದು ಹಿಂಗೆ ಮುಂದುವರಿಯುತ್ತೆ ಅಂತ ಅನಿಸ್ತಾ ಇದೆ. ಸೊ ಏನ್ ಮುಂದುವರೆದ್ರು ಮುಂದುವರಿಲಿ, ಯುದ್ಧ ಮುಂದುವರಿಬಾರ್ದಷ್ಟೇ.